ನಿನ್ನೆ ದಿನ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದೆ, ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೆ. ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರು ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆಗೊಂಡ ನಂತರದಲ್ಲಿ ಒಂದು ಕಾರನ್ನು ಬಳಸ್ತಾ ಇದ್ರು, ಅಂಬಾಸಿಡರ್ ಕಾರ್. 1988ರಲ್ಲಿ ಖರೀದಿ ಮಾಡಿರ್ತಕ್ಕಂಥ ಅಂಬಾಸಿಡರ್ ಕಾರ್. ಆ ಕಾರಿನ ಸಂಖ್ಯೆ CKR45 ಇವತ್ತು ಕೂಡ ನಮ್ಮ ಮನೆಯಲ್ಲಿದೆ. ನಿನ್ನೆ ದಿನ ನಾನು ನಮ್ಮ ಮುಖಂಡರೊಂದಿಗೆ ಆ ಕಾರನ್ನು ಬಳಸಿದೆ ಶಿಕಾರಿಪುರದಲ್ಲಿ. ಇವತ್ತು CKR45 ಏನು ಕಾರ್ ಏನಿದೆ, ಅಂಬಾಸಿಡರ್ ಕಾರ್ ತಂದೆಯವರೇನು ಬಳಸ್ತಾ ಇದ್ರು. ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇಷ್ಟೊಂದು ದೊಡ್ಡ ಭದ್ರ ಬುನಾದಿ ಇವತ್ತು ಸಿಕ್ಕಿದೆ ಅಂತ ಹೇಳಿದ್ರೆ, ಯಡಿಯೂರಪ್ಪನವರು, ಅನಂತಕುಮಾರ್ ಜಿ ಅವರು, ಅನೇಕ ಹಿರಿಯರು ಅದೇ ಅಂಬಾಸಿಡರ್ ಕಾರ್ನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ, ಹಳ್ಳಿ ಹಳ್ಳಿಗೆ ತೆರಳಿ, ರಾಯಚೂರು, ಗುಲ್ಬರ್ಗ, ಬಳ್ಳಾರಿ, ಯಾದಗಿರಿ ಯಾವ ಜಿಲ್ಲೆಗಳನ್ನು ಕೂಡ ಬಿಟ್ಟಿಲ್ಲ. ಎಲ್ಲ ಜಿಲ್ಲೆಗಳು ರಾಜ್ಯಾದ್ಯಂತ ಲಕ್ಷಾಂತರ ಕಿಲೋಮೀಟರ್ ಆ ಅಂಬಾಸಿಡರ್ ಕಾರಲ್ಲಿ ಪ್ರವಾಸ ಮಾಡಿದ್ದಾರೆ. ಮತ್ತೆ CKR45 ಆ ಕಾರಿನ ಜೊತೆ ಬಹಳಷ್ಟು ಹಿರಿಯ ನಾಯಕರುಗಳ ಒಂದು ಒಡನಾಟ ಇದೆ, ಒಂದು ಆತ್ಮೀಯತೆ ಇದೆ. ನಾವು ವಿಡಿಯೋ ಪೋಸ್ಟ್ ಮಾಡಿದಾಗಲೂ ಸಹ ಸಾಕಷ್ಟು ಹಿರಿಯ ಕಾರ್ಯಕರ್ತರು ಅದ್ರ ಬಗ್ಗೆ ನಾನು ನೆನಪು ಮಾಡ್ಕೊಂಡಿದ್ದಕ್ಕೆ ನನಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಅಂದರೆ ಒಂದು ರೀತಿ ಭಾವನಾತ್ಮಕ ಸಂಬಂಧ ಆ ಒಂದು ಕಾರ್ ಜೊತೆಲಿ ಇರುವಂಥದ್ದು. ಅದೊಂದು ರೀತಿ ಕಮಲ ರಥ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಆ ರೀತಿ ಒಂದು ಭಾವನಾತ್ಮಕ ಸಂಬಂಧ ಇದೆ. ನನಗೂ ಕೂಡ ನೆನಪಿದೆ, ಹಿಂದೆ ಯಡಿಯೂರಪ್ಪನವರು ಶಿವಮೊಗ್ಗದಿಂದ ಬೆಂಗಳೂರು ಪ್ರವಾಸ ಹೊರಟಿದ್ರು. ತರೀಕೆರೆ ಹತ್ರ ನಮ್ಮ ನಾಯಕ್ ಅಂತ ಇದ್ರು ಡ್ರೈವರು, ಅವರು ಆ ಕಾರನ್ನು ಓಡಿಸ ಬೆಳಗ್ಗೆ 5 ಗಂಟೆ ಸುಮಾರು ಶಿವಮೊಗ್ಗ ಬಿಟ್ಟರು. ತರೀಕೆರೆ ಹತ್ರ ಹೋಗ್ಬೇಕಾದ್ರೆ ಸುಮಾರು 6:30 ಸಮಯ ಆಗಿತ್ತು. ಆಕ್ಸಿಡೆಂಟ್ ಆಯ್ತು. ಅದು ಇದೇ ಅಂಬಾಸಿಡರ್ ಕಾರು ಪಲ್ಟೆ ಆಗಿತ್ತು ಆ ಟೈಮಲ್ಲಿ. ಆದರೆ ಯಾರಿಗೂ ಕೂಡ ಒಂದು ಸಣ್ಣ ಗಾಯನೂ ಕೂಡ ಆಗಿರಲಿಲ್ಲ. ಯಡಿಯೂರಪ್ಪನವರು ನ್ಯೂಸ್ ಪೇಪರ್ ಓದ್ತಾ ಇದ್ರು, ಒಂದು ಸಣ್ಣ ಗಾಯನೂ ಕೂಡ ಯಾರಿಗೂ ಕೂಡ ಆಗಿರಲಿಲ್ಲ. ಅಂದರೆ ಆ ರೀತಿ ಸುರಕ್ಷತೆಯಿಂದ ಓಡಾಡ್ತಾ ಇದ್ರು. ಅಷ್ಟೇ ಗಟ್ಟುಮುಟ್ಟಾಗಿತ್ತು ಕಾರು. ಅಲ್ಲ, ನಾನು ಇನ್ನೊಂದು ನೆನಪೇನಂತ ಹೇಳಿದ್ರೆ, ತಂದೆಯವ್ರ ಜೊತೆ ಗಲಾಟೆ ಮಾಡಿದ್ದೆ ಒಂದ್ಸಲ. ಈಗ ಸ್ನೇಹಿತರು ನಾವೆಲ್ಲ ಒಂದು ಪ್ರವಾಸ ಹೋಗ್ಬೇಕು ಅಂತ ಹೇಳಿದಾಗ ಯಾವುದೂ ವ್ಯವಸ್ಥೆ ಇರಲಿಲ್ಲ ಆ ಕಾಲದಲ್ಲಿ. ನಾನು ಈ ಕಾರ್ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಸಾಹೇಬರು ಗಲಾಟೆ ಮಾಡಿದ್ದು, ಅದು ಪಕ್ಷದ ಕಾರ್ ಹಂಗೆಲ್ಲ ಬಳಸೋಕೆ ಬರೋದಿಲ್ಲ ಅಂತೇಳಿ. ನಾನು ತಂದೆಯವ್ರ ಹತ್ರ ಆವಾಗಲೇ ಗಲಾಟೆ ಮಾಡಿದ್ದೆ. ಶಿಕಾರಿಪುರದಲ್ಲಿ ನಮ್ಮ ಕೆಲವರು ಪಾಪ ಬಡ ಕುಟುಂಬದವರು ಆಸ್ಪತ್ರೆಗೆ ಹೋಗ್ಬೇಕಾಯ್ತು ಶಿವಮೊಗ್ಗಕ್ಕೆ. ಆ ಕಾರನ್ನು ಕಳಿಸ್ಕೊಟ್ಟಿದ್ರು. ಅದನ್ನು ನೆನ್ಪು ಮಾಡಿದ್ದೆ ತಂದೆಯವ್ರಿಗೆ. ಅದು ಯಾರ್ಯಾರು ಕಳಿಸ್ಕೊಡ್ತೀರಿ, ನಾನು ಮಕ್ಕಳು ಕೇಳಿದ್ರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಕೇಳಿದ್ದೆ. ಅವಾಗ 2 ತಟ್ಟಿದ್ರು ನನಗೂ ಹಾಕೊಂಡು, ಅದು ಬೇರೆ ಪ್ರಶ್ನೆ. ಆದರೆ ಒಂದಂತೂ ಸತ್ಯ, ಇದು ಒಂದು ಭಾವನಾತ್ಮಕ ಸಂಬಂಧ. ಮತ್ತು ಇದು ಪಕ್ಷ, ನಾನು ಯಡಿಯೂರಪ್ಪನವ್ರ ಮಗಾಗಿ ಮಾತನ್ನ ಹೇಳ್ತಕ್ಕಂಥದ್ದಲ್ಲ. ಆ 1980s ಅಂದರೆ 90ರ 80ರ ದಶಕದಲ್ಲಿ ಯಾವುದೇ ವ್ಯವಸ್ಥೆ ಪಕ್ಷಕ್ಕಿರಲಿಲ್ಲ. ಡೀಸೆಲ್ ಹಾಕೊಂಡು ಓಡಾಡಬೇಕು ಅಂತ ಹೇಳಿದ್ರು ಕೂಡ ಜೋಬಲ್ಲಿ ಕಾಸು ಇರ್ತಾ ಇರಲಿಲ್ಲ ತಂದೆಯವ್ರ ಜೊತೆಲಿ. ಅಂಥ ಕ್ಲಿಷ್ಟಕರ ಸಂದರ್ಭದಲ್ಲಿ ರಾಜ್ಯದಂತ ಪ್ರವಾಸ ಮಾಡಿ, ಹಳ್ಳಿಗೆ ತಿರುಗಿ, ಕಾರ್ಯಕರ್ತರಿಗೆ ಒಂದು ಉತ್ಸಾಹವನ್ನು ತುಂಬಿ, ಇವತ್ತು ಪಕ್ಷ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ, ನನಗೂ ಒಂದು ರೀತಿ ಯಡಿಯೂರಪ್ಪನವ್ರ ಮಗ ಆಗಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ, ರಾಜ್ಯದ ಅಧ್ಯಕ್ಷನಾಗಿ ನನಗೆ ಹೆಮ್ಮೆ ಇದೆ. ಯಡಿಯೂರಪ್ಪನವ್ರ ಮಗ ಅನ್ನೋದಕ್ಕೂ ಕೂಡ ಹೆಮ್ಮೆ ಅನಿಸ್ತಿದೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅನ್ನೋದು ಕೂಡ ಹೆಮ್ಮೆ ಅನಿಸ್ತಿದೆ. ನನ್ನ ಹಳೆ ನೆನಪುಗಳನ್ನು ಮೆಲುಕು ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನನ್ನ ಒಬ್ಬನಿಗೆ ಅಲ್ಲ, ನಾನು ಆ ವಿಡಿಯೋ ಪೋಸ್ಟ್ ಮಾಡಿ ನೋಡಿ, ನೀವು ಇದೆಲ್ಲ ಕಮೆಂಟ್ಸ್ಗಳು. ಅನೇಕ ಹಿರಿಯರು ನನ್ನ ದಿನ ಫೋನ್ ಮಾಡಿದರು. ಅವರ ಆ ಕಾರ್ನಲ್ಲಿ ಓಡಾಡಿದ ಆ ದಿನಗಳನ್ನು ನೆನಪು ಮಾಡಿಕೊಂಡ್ರು. ಒಂದು ಹಳೆಯ ಒಂದು ನೆನಪುಗಳು ಮೆಲುಕು ಹಾಕ್ತಕ್ಕಂಥ ಕೆಲಸ. ನಿನ್ನೆ ದಿನ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದೆ, ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೆ. ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರು ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿ ಆಯ್ಕೆಗೊಂಡ ನಂತರದಲ್ಲಿ ಒಂದು ಕಾರನ್ನು ಬಳಸ್ತಾ ಇದ್ರು, ಅಂಬಾಸಿಡರ್ ಕಾರ್. 1988ರಲ್ಲಿ ಖರೀದಿ ಮಾಡಿರ್ತಕ್ಕಂಥ ಅಂಬಾಸಿಡರ್ ಕಾರ್. ಆ ಕಾರಿನ ಸಂಖ್ಯೆ CKR45 ಇವತ್ತು ಕೂಡ ನಮ್ಮ ಮನೆಯಲ್ಲಿದೆ.
ನಿನ್ನೆ ದಿನ ನಾನು ನಮ್ಮ ಮುಖಂಡರೊಂದಿಗೆ ಕಾರನ್ನು ಬಳಸಿದೆ ಶಿಕಾರಿಪುರದಲ್ಲಿ. ಇವತ್ತು CKR 45 ಏನು ಕಾರ್ ಏನಿದೆ, ಅಂಬಾಸಿಡರ್ ಕಾರ್ ತಂದೆಯವರು ಏನು ಬಳಸ್ತಾ ಇದ್ರು, ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇಷ್ಟೊಂದು ದೊಡ್ಡ ಭದ್ರ ಬುನಾದಿ ಇವತ್ತು ಸಿಕ್ಕಿದೆ ಅಂತ ಹೇಳಿದ್ರೆ, ಯಡಿಯೂರಪ್ಪನವರು, ಅನಂತಕುಮಾರ್ ಜಿ ಅವರು, ಅನೇಕ ಹಿರಿಯರು ಅದೇ ಅಂಬಾಸಿಡರ್ ಕಾರ್ನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಳ್ಳಿ ಹಳ್ಳಿಗೆ ತೆರಳಿ ರಾಯಚೂರು, ಗುಲ್ಬರ್ಗ, ಬಳ್ಳಾರಿ, ಯಾದಗಿರಿ ಯಾವ ಜಿಲ್ಲೆಗಳನ್ನು ಕೂಡ ಬಿಟ್ಟಿಲ್ಲ. ಎಲ್ಲ ಜಿಲ್ಲೆಗಳು ರಾಜ್ಯಾದ್ಯಂತ ಲಕ್ಷಾಂತರ ಕಿಲೋಮೀಟರ್ ಆ ಅಂಬಾಸಿಡರ್ ಕಾರಲ್ಲಿ ಪ್ರವಾಸ ಮಾಡಿದ್ದಾರೆ. ಮತ್ತೆ CKR 45 ಕಾರಿನ ಜೊತೆ ಬಹಳಷ್ಟು ಹಿರಿಯ ನಾಯಕರುಗಳ ಒಂದು ಒಡನಾಟ ಇದೆ, ಒಂದು ಆತ್ಮೀಯತೆ ಇದೆ. ನಾವು ವಿಡಿಯೋ ಪೋಸ್ಟ್ ಮಾಡಿದಾಗಲೂ ಸಹ ಸಾಕಷ್ಟು ಹಿರಿಯ ಕಾರ್ಯಕರ್ತರು ಅದ್ರ ಬಗ್ಗೆ ನಾನು ನೆನಪು ಮಾಡ್ಕೊಂಡಿದ್ದಕ್ಕೆ ನನಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಅಂದರೆ ಒಂದು ರೀತಿ ಭಾವನಾತ್ಮಕ ಸಂಬಂಧ ಆ ಒಂದು ಕಾರ್ ಜೊತೆಲಿ ಇರುವಂಥದ್ದು. ಅದೊಂದು ರೀತಿ ಕಮಲ ರಥ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಆ ರೀತಿ ಒಂದು ಭಾವನಾತ್ಮಕ ಸಂಬಂಧ ಇದೆ. ನನಗೂ ಕೂಡ ನೆನಪಿದೆ, ಹಿಂದೆ ಯಡಿಯೂರಪ್ಪನವರು ಶಿವಮೊಗ್ಗದಿಂದ ಬೆಂಗಳೂರು ಪ್ರವಾಸ ಹೊರಟಿದ್ರು. ತರೀಕೆರೆ ಹತ್ರ ನಮ್ಮ ನಾಯಕ್ ಅಂತ ಇದ್ರು ಡ್ರೈವರು, ಅವರು ಆ ಕಾರನ್ನು ಬೆಳಗ್ಗೆ 5 ಗಂಟೆ ಸುಮಾರು ಶಿವಮೊಗ್ಗ ಬಿಟ್ಟರು. ತರೀಕೆರೆ ಹತ್ರ ಹೋಗ್ಬೇಕಾದ್ರೆ ಸುಮಾರು 6:30 ಸಮಯ ಆಗಿತ್ತು. ಆಕ್ಸಿಡೆಂಟ್ ಆಯ್ತು. ಅದು ಇದೇ ಅಂಬಾಸಿಡರ್ ಕಾರು ಪಲ್ಟೆ ಆಗಿತ್ತು ಆ ಟೈಮಲ್ಲಿ. ಆದರೆ ಯಾರಿಗೂ ಕೂಡ ಒಂದು ಸಣ್ಣ ಗಾಯನೂ ಕೂಡ ಆಗಿರಲಿಲ್ಲ. ಯಡಿಯೂರಪ್ಪನವರು ನ್ಯೂಸ್ ಪೇಪರ್ ಓದ್ತಾ ಇದ್ರು, ಒಂದು ಸಣ್ಣ ಗಾಯನೂ ಕೂಡ ಯಾರಿಗೂ ಕೂಡ ಆಗಿರಲಿಲ್ಲ. ಅಂದರೆ ಆ ರೀತಿ ಸುರಕ್ಷತೆಯಿಂದ ಓಡಾಡ್ತಾ ಇದ್ರು. ಅಷ್ಟೇ ಗಟ್ಮುಟ್ಟಾಗಿತ್ತು ಕಾರು. ಅಲ್ಲ, ನಾನು ಇನ್ನೊಂದು ನೆನಪೇನಂತ ಹೇಳಿದ್ರೆ, ತಂದೆಯವ್ರ ಜೊತೆ ಗಲಾಟೆ ಮಾಡಿದ್ದೆ ಒಂದ್ಸಲ. ಈಗ ಸ್ನೇಹಿತರು ನಾವೆಲ್ಲ ಒಂದು ಪ್ರವಾಸ ಹೋಗ್ಬೇಕು ಅಂತ ಹೇಳಿದಾಗ ಯಾವುದೂ ವ್ಯವಸ್ಥೆ ಇರಲಿಲ್ಲ ಆ ಕಾಲದಲ್ಲಿ. ನಾನು ಈ ಕಾರ್ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಸಾಹೇಬರು ಗಲಾಟೆ ಮಾಡಿದ್ದು, ಅದು ಪಕ್ಷದ ಕಾರ್ ಹಂಗೆಲ್ಲ ಬಳಸೋಕೆ ಬರೋದಿಲ್ಲ ಅಂತೇಳಿ. ನಾನು ತಂದೆಯವ್ರ ಹತ್ರ ಅವಾಗಲೇ ಗಲಾಟೆ ಮಾಡಿದ್ದೆ. ಶಿಕಾರಿಪುರದಲ್ಲಿ ನಮ್ಮ ಕೆಲವರು ಪಾಪ ಬಡ ಕುಟುಂಬದವರು ಆಸ್ಪತ್ರೆಗೆ ಹೋಗ್ಬೇಕಾಯ್ತು ಶಿವಮೊಗ್ಗಕ್ಕೆ. ಆ ಕಾರನ್ನು ಕಳಿಸ್ಕೊಟ್ಟಿದ್ರು. ಅದನ್ನು ನೆನ್ಪು ಮಾಡಿದ್ದೆ ತಂದೆಯವ್ರಿಗೆ. ಅದು ಯಾರ್ಯಾರು ಕಳಿಸ್ಕೊಡ್ತೀರಿ, ನಾನು ಮಕ್ಕಳು ಕೇಳಿದ್ರೆ ನಿಮಗೆ ತೊಂದರೆ ಆಗುತ್ತೆ ಅಂತ ಕೇಳಿದ್ದೆ. 2 ತಟ್ಟಿದ್ರು ನನಗೂ ಹಾಕೊಂಡು, ಅದು ಬೇರೆ ಪ್ರಶ್ನೆ. ಆದರೆ ಒಂದಂತೂ ಸತ್ಯ, ಇದು ಒಂದು ಭಾವನಾತ್ಮಕ ಸಂಬಂಧ. ಮತ್ತು ಇದು ಪಕ್ಷ, ನಾನು ಯಡಿಯೂರಪ್ಪನವ್ರ ಮಗಾಗಿ ಮಾತನ್ನ ಹೇಳ್ತಕ್ಕಂಥದ್ದಲ್ಲ. ಆ 1980s ಅಂದರೆ 90, 80 ದಶಕದಲ್ಲಿ ಯಾವುದೇ ವ್ಯವಸ್ಥೆ ಪಕ್ಷಕ್ಕಿರಲಿಲ್ಲ. ಡೀಸೆಲ್ ಹಾಕೊಂಡು ಓಡಾಡಬೇಕು ಅಂತ ಹೇಳಿದ್ರು ಕೂಡ ಜೋಬಲ್ ಕಾಸು ಇರ್ತಾ ಇರಲಿಲ್ಲ ತಂದೆಯವ್ರ ಜೊತೆಲಿ. ಅಂಥ ಕ್ಲಿಷ್ಟಕರ ಸಂದರ್ಭದಲ್ಲಿ ರಾಜ್ಯದಂತ ಪ್ರವಾಸ ಮಾಡಿ ಹಳ್ಳಿಗೆ ತಿರುಗಿ ಕಾರ್ಯಕರ್ತರಿಗೆ ಒಂದು ಉತ್ಸಾಹವನ್ನು ತುಂಬಿ ಇವತ್ತು ಪಕ್ಷ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ, ನನಗೂ ಒಂದು ರೀತಿ ಯಡಿಯೂರಪ್ಪನವ್ರ ಮಗ ಆಗಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ, ರಾಜ್ಯದ ಅಧ್ಯಕ್ಷನಾಗಿ ನನಗೆ ಹೆಮ್ಮೆ ಇದೆ. ಯಡಿಯೂರಪ್ಪನವ್ರ ಮಗ ಅನ್ನೋದಕ್ಕೂ ಕೂಡ ಹೆಮ್ಮೆ ಅನಿಸ್ತದೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಅನ್ನೋದು ಕೂಡ ಹೆಮ್ಮೆ ಅನಿಸ್ತದೆ. ನನ್ನ ಹಳೆ ನೆನಪುಗಳನ್ನು ಮೆಲುಕಾಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನನ್ನ ಒಬ್ಬನಿಗೆ ಅಲ್ಲ, ನಾನು ಆ ವಿಡಿಯೋ ಪೋಸ್ಟ್ ಮಾಡಿ ನೋಡಿ, ನೀವು ಇದೆಲ್ಲ ಕಮೆಂಟ್ಸ್ಗಳು ಅನೇಕ ಹಿರಿಯರು ನನ್ನ ದಿನ ಫೋನ್ ಮಾಡಿದರು. ಅವರ ಆ ಕಾರ್ನಲ್ಲಿ ಓಡಾಡಿದ ಆ ದಿನಗಳನ್ನು ನೆನಪು ಮಾಡಿಕೊಂಡ್ರು. ಒಂದು ಹಳೆಯ ಒಂದು ನೆನಪುಗಳು ಮೆಲುಕಾಗ್ತಕ್ಕಂಥ ಕೆಲಸ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.